2 ದಿವಸನೂ ನಾವು ಉತ್ಸವ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ದಿವಸ ಏನಾಗುತ್ತೆ ಅಂದರೆ ದೇವರಿಗೆ ವಿಶೇಷ ಅಲಂಕಾರ ಇರುತ್ತೆ, ಕುಂಕುಮಾರ್ಚನೆ ಇರುತ್ತೆ, ಹಲವಾರು ವಿಧವಾದ ಪೂಜೆ ಕಾರ್ಯಕ್ರಮಗಳು 6ನೇ ತಾರೀಕು ನಡೆಯುತ್ತೆ. ಅದೇ ಥರ 7ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪ್ರಸಾದ ವಿನಿಯೋಗ ಮಾಡ್ತೀವಿ, ಪೂಜೆ ಆಗುತ್ತೆ. ಅದಾದ ನಂತರ ರಾಜಬೀದಿಲಿ ಪಾಂಡುರಂಗ ಮತ್ತು ರುಕ್ಮಾಯಿಗೆ ದಿವಂಗತ ಜ್ಞಾನೇಶ್ವರ ನಾಗನಾಥಾಬಾಯಿ ಅವರ ಕುಟುಂಬದವರಿಂದ ವಿಜೃಂಭಣೆಯಿಂದ ಉತ್ಸವವನ್ನು ಸಹ ನೆರವೇರಿಸುತ್ತೆ. ಕಳೆದ 21 ವರ್ಷದಿಂದಲೂ ಸಹ ಉತ್ಸವ ನಡೀತಾ ಬಂದಿದೆ. ಈ ವರ್ಷವೂ ಸಹ ಅದೇ ಥರ ವಿಜೃಂಭಣೆಯಿಂದ ನಡೆಯುತ್ತೆ. ಅದಲ್ಲದೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದರೆ 21 ಅಡಿ ಎತ್ತರದ ವಿಠಲ ರುಕ್ಮಿಣಿ ಪಾಂಡುರಂಗ ಅದನ್ನು ಉತ್ಸವನ ಸ್ಟ್ಯಾಚ್ಯೂನ ಬಸ್ ಸ್ಟ್ಯಾಂಡ್ ಇದರಲ್ಲಿ ನಿಲ್ಲಿಸಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು ಅಂತ ಇವತ್ತು ಆ ಕುಟುಂಬದವರು ಅಂದ್ಕೊಂಡಿದ್ದಾರೆ. ಅದೇ ಥರ ಈ ವರ್ಷ ವಿಜೃಂಭಣೆಯಿಂದ ನಡೆಯುತ್ತೆ.